ನಮಸ್ಕಾರ. ಇವತ್ತು ನಮ್ಮ ವಿಶೇಷ ಚೇತನರ ವಾರ್ತೆ ಹೊಸದುರ್ಗ ತಾಲೂಕು ಸಾಣೇಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದೆ. ಇಲ್ಲಿ ಒಬ್ಬ ನಮ್ಮ ವಿಶೇಷ ಚೇತನ ಮಗುವಿನ ಒಂದು ಕಷ್ಟವನ್ನು ಅರಿಯಲು ಇವತ್ತು ನಾವು ಬಂದಿದ್ದೀವಿ. ಆ ಮಗುವಿನ ಕಷ್ಟ ಮತ್ತು ಅವರ ಒಂದು ವಿದ್ಯಾಭ್ಯಾಸ ಮತ್ತು ಪ್ರತಿನಿತ್ಯ ಜೀವನದ ಬದುಕು, ಕೋಳಾಟ, ಜಂಜಾಟ ಹೇಗಿದೆ ಅಂತೇಳ್ಬಿಟ್ಟು ಅವರ ಪೋಷಕರನ್ನ ನಾವು ಮಾತಾಡಿಸಿ ತಿಳ್ಕೊತಾ ಇದ್ದೀವಿ. ಸ್ನೇಹಿತರೆ, ಬನ್ನಿ ಅದನ್ನು ತಿಳಿಸ್ತಾ ಹೋಗ್ತೀನಿ. ಇವಳಿಗೆ ಸರ್ಕಾರದಿಂದ ತಿಂಗಳ 2,000 ರೂಪಾಯಿ ಸಂಬಳ ಬರ್ತಿದೆ. ಬಟ್ ಆದರೆ ಅದು ಸಂಬಳ ಇವಳಿಗೆ ಯಾತಕ್ಕೂ ಸಾಲದ ಆಗ್ತಾ ಇದೆ. ಅದಕ್ಕೋಸ್ಕರ ಇವಳು ಪಿಂಚಣಿಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ಆಮೇಲೆ ಏನಾದರೂ ಇವಳು ದಿನನಿತ್ಯ ಎಲ್ಲ ಕೆಲಸ ಕಾರ್ಯಗಳಿಗೋಸ್ಕರ ನಾವು ಭಾಳ ಕಷ್ಟಪಟ್ಟು ಮಾಡ್ತಿದ್ವಿ. ಬಟ್ ಆದರೆ ಇವ್ರು ನಾವು ಕಷ್ಟ ಅಂತ ತಿಳ್ಕೊಂಡಿಲ್ಲ. ಇವು ನಮ್ಮ ದೇವ್ರ ಮಕ್ಳು ಇದ್ದಂಗೆ ನಮಗೆ. ಇವಳು ಎಷ್ಟೇ ಕಷ್ಟ ಆದರೂ ನಾವು ಇವಳನ್ನ ಚೆನ್ನಾಗಿ ಸಾಕಂತಿದ್ವಿ. ಆದ್ದರಿಂದ ಹಾಗೆ ನಮ್ಮ ಸರ್ಕಾರ ಏನು ಮಾಡಬೇಕು, ಈ ತಾಲೂಕು ಹೆಡ್ಕ್ವಾರ್ಟರ್ಗಳಿಗೆ ಇವ್ರಿಗೋಸ್ಕರ ವಿಶೇಷವಾದ ಒಂದು ಚೇತನ ಸ್ಕೂಲ್ಗಳನ್ನು ಮಾಡಬೇಕು ಇವ್ರಿಗೆ. ಯಾಕೆಂದರೆ ನಮಗೆ ಹೋಗೋ ಬರೋಕ್ಕೂ ಅನುಕೂಲ ಆಗ್ತದೆ. ಆಮೇಲೆ ಇಂಥ ಮಕ್ಕಳನ್ನು ಒಬ್ಬೊಬ್ಬರು ಬೇಡ ಅಂತೇಳಿ ದೂರ ಬಿಸಾಡೋರು ಭಾಳ ಜನ ಇದ್ದಾರೆ. ಬಟ್ ಆದರೆ ನಮಗೆ ಇದು ಇವಳು ಹುಟ್ಟಿದ್ಕಿಂತ ನಮಗೆ ಮುಟ್ಟಿದ್ದೆಲ್ಲ ಚಿನ್ನ ಥರ ಆಗ್ತಾಯಿದೆ. ಇವಳು ಇರೋ ಮುಟ್ಟ ಚೆನ್ನಾಗಿ ಸಾಕ್ಕೊಂಡು ಇವಳದ್ದು ಏನೇನು ಸಂಬಳ ಬರ್ತಿದ್ದು ನಾವು ಯಾವುದೇ ಇವಳದ ಸ್ವಂತ ಖರ್ಚಿಗೋಸ್ಕರ ಇಟ್ಕೊಂಡು ಯಾವುದೇ ಒಂದು ರೂಪಾಯಿನೂ ಸತ ಬಳಸೋದು. ಎಷ್ಟು ಖರ್ಚು ಮಾಡ್ತೀರಾ ತಿಂಗಳಿಗೆ? ಸರ್ ತಿಂಗಳಿಗೆ ಒಂದು ಏನಿಲ್ಲ ಅಂದ್ರೆ ಒಂದು 4,000 ರಿಂದ 5,000 ರೂಪಾಯಿ ಖರ್ಚು ಮಾಡ್ತೀವಿ ಸರ್. ಮೆಡಿಸಿನ್ ಇಲ್ಲೇ ನಮ್ಮ ಹೊಸದುರ್ಗ ತಾಲೂಕು ಸಿಗುತ್ತಾ ಇಲ್ಲ ಬೇರೆ? ಸಿಗಲ್ಲ ಸರ್. ನಾವು ಮೆಡಿಸಿನ್ಗೆ ಶಿವಮೊಗ್ಗ ಹೆಡ್ಕ್ವಾರ್ಟರ್ಗಳು ಡಿಸ್ಟಿಕ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಇಂಥ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇವು ಮಕ್ಕಳಿಗೆ ಏನೇನು ತಾಲೂಕು ಮಟ್ಟದಲ್ಲೇ ಏನಾದರೂ ವ್ಯವಸ್ಥೆನ ಮಾಡಿದ್ರೆ ಈಗ ನಮಗೂ ಹೋಗಿ ಬರೋಕ್ಕೂ ಅನುಕೂಲ ಆಗ್ತದೆ. ಯಾಕೆಂದ್ರೆ ಎಲ್ಲರ ಹತ್ರನೂ ದುಡ್ಡು ಇರಲ್ಲ, ಕಾಸು ಇರಲ್ಲ, ಹೋಗಬೇಕು. ಇನ್ನೊಂದ್ರೆ ಈ ಮಕ್ಳಿಗೆ ಕರ್ಕೊಂಡು ಹೋಗೋದು ತುಂಬಾ ಸಮಸ್ಯೆ ಆಗುತ್ತಲ್ಲ. ಕರ್ಕೊಂಡು ಹೋಗೋದು ಬಹಳ ತುಂಬಾ ಅಂದ್ರೆ ಸಿಕ್ಕಾಬಿಟ್ಟು. ಯಾಕೆಂದ್ರೆ ಬಸ್ನಲ್ಲಿ ಕಳ್ಕೊಂಡು ಹೋದ್ರೆ ಪಕ್ಕದಲ್ಲಿ ಯಾರು ಕೂತಿದ್ದಾಗ ಅವ್ರನ್ನ ಕೇತೆ ಮಾಡೋದು ಏನೇನೋ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಮಗೆ ಒಂಥರ ಮುಜುಗರಕ್ಕೆ ಒಳಗಾಗ್ಬಿಡುತ್ತೆ. ನೋಡಪ್ಪ ಏನಪ್ಪ ಅಂತೇಳಿ ಅದಕ್ಕೋಸ್ಕರನೇ ಬೇರೆ ಒಂದು ವೆಹಿಕಲ್ ಮಾಡ್ಕೊಂಡು ಹೋದ್ರೆ, ಈಗ ದುರೂಪ ವೆಹಿಕಲ್ ಮಾಡ್ಕೊಂಡು 2,000 ರೂಪಾಯಿ ದುಡ್ಡು ಕೇಳ್ತಾರೆ ಬಾಡಿಗೆ. ಈಗೇನೊಂದು ಬರಗಾಲದಲ್ಲಿ ನಮಗೆ ಯಾವುದೇ ರೀತಿಯಾದ ಒಂದು ಏನು ಮಳೆ ಇಲ್ಲ, ಬೆಳೆ ಇಲ್ಲದಲ್ಲೇ ನಾವು ಭಾಳ ಹಿಂಜರಿತಾ ಇದ್ದೀವಿ. ಏನಾದರೂ ಸರ್ಕಾರ ಇಂಥ ಮಕ್ಕಳಿಗೆ ಏನಾದರೂ ಒಂದು ಕೈಲಾದಷ್ಟು ಅದ ಈ ಪಿಂಚಣಿ ಅನ್ನೋದು ಸ್ವಲ್ಪ ಜಾಸ್ತಿ ಮಾಡಿದರೆ ಏನೋ ಇವ್ರ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಒಟ್ಟಾರೆ ನೀವು ಪೋಷಕರು ಪ್ರತಿ 24 ಗಂಟೆಲೂ ಇವ್ರ ಜೊತೆಲೇ ಇರಬೇಕು. ಇದಕ್ಕೋಸ್ಕರ ನಾವು ಏನಾಗಿದೆ ಅಂದರೆ ಈ 21 ದಿವಸ ಬಿಟ್ಟೋದ್ರೆ ಹೊರಗಡೆ ಹೋದ್ರೆ ಕೇತೆ ಮಾಡ್ತಾರೆ. 74 ಗಂಟೆ ಒಬ್ಬರಿಗೆ ಮನೇಲಿ ಯಾರಾದ್ರೂ ಒಬ್ರು ಇರ್ದೇ ಇರ್ತಾರೆ. ತೋಟಕ್ಕೆಲ್ಲ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಮ್ಮ? ತೋಟಕ್ಕೆಲ್ಲ ನಾವು ಹೋಗಲ್ಲ, ಯಾವಾಗ್ಲೂ 24 ಗಂಟೆ ಕಾತ್ಕೊಂಡೇ ಇರಬೇಕು ಮಕ್ಕಳನ್ನ. ಕೇಳಿದ್ರಲ್ಲ ಸ್ನೇಹಿತರೆ, ಇಂತಹ ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರ ಕೂಡಲೇ ತಾಲೂಕಿಗೆ ಒಂದಂತೆ ಒಂದು ವಿಶೇಷ ಚಿಕಿತ್ಸಾ ಘಟಕವನ್ನು ಸ್ಥಾಪನೆ ಮಾಡಬೇಕು. ಮತ್ತು ಅಷ್ಟೇ ಅಲ್ಲದೆ ಇಂಥ ಮಕ್ಕಳಿಗೆ ನಮ್ಮ ತಾಲೂಕು ಮಟ್ಟದಲ್ಲೇ ವೈದ್ಯಕೀಯ ಒಂದು ಏನಿದೆ ಸೌಲಭ್ಯಗಳು ಸಿಗುವಂತೆ ಮಾಡಬೇಕು. ವಿಶೇಷವಾಗಿ ಇವರ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಕೂಡಲೇ ಒಂದು ವಿಶೇಷ ಶಾಲೆಯನ್ನು ತಾಲೂಕಿನಾದ್ಯಂತ ತೆರೆಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇವತ್ತಿನ ಈ ಒಳ್ಳೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.